ಸಂತ ಕಾನೋಪಾತ್ರ ಕಥೆ. ಪಂಢರಪುರದಿಂದ ಸುಮಾರು 7 ಹರದಾರಿಯ ಮೇಲೆ ಮಂಗಳವೇಡೆ ಎಂಬ ಊರು ಇದೆ. ಅಲ್ಲಿ ಶ್ಯಾಮ ಎಂಬ ಹೆಸರಿನ ಒಬ್ಬ ವೇಶ್ಯೆ ಇದ್ದಳು. ಅವಳಿಗೆ ಕಾನೋಪಾತ್ರ ಎಂಬ ಮಗಳಿದ್ದಳು. ಅವಳು ಅತೀವ ಸುಂದರಿಯಾಗಿದ್ದಳು. ದೇವಾದಿ ದೇವತೆಗಳು ಸಹ ಅವಳನ್ನು ಕಂಡು ಲಜ್ಜಿತರಾಗುತ್ತಿದ್ದರು. ಮೃತ್ಯು ಲೋಕದಲ್ಲಿ ಅಂತೂ ಇವಳಂಥ ಸುಂದರಿ ಇನ್ನೊಬ್ಬ ಸ್ತ್ರೀ ಆ ಕಾಲದಲ್ಲಿ ಇರಲೇ ಇಲ್ಲ. ರಂಬೆ, ತಿಲೋತ್ತಮೆ ಇತ್ಯಾದಿ ಅಪ್ಸರೆಯಂತೆ ಚಿಕ್ಕ ವಯಸ್ಸಿನಲ್ಲಿ ಅವಳು ನೃತ್ಯ ಹಾಗೂ ಗಾಯನ ಕಲೆಯಲ್ಲಿ ಪ್ರವೀಣಳಾಗಿದ್ದಳು. ಕಾನೋಪಾತ್ರಳ ನೃತ್ಯ ಗಾಯನವೆಂದು ಜನರು ಮಾತನಾಡುತ್ತಿದ್ದರು. ಒಂದು ದಿನ ಕಾನೋಪಾತ್ರಳ ತಾಯಿ ಶ್ಯಾಮಳು ಮಗಳನ್ನು ಕರೆದು, ಕಾನ, ಇಂದು ನಾವು ರಾಜನ ಕಡೆಗೆ ಹೋಗಿ ಅವನ ಭೇಟಿಯನ್ನು ತೆಗೆದುಕೊಳ್ಳೋಣ. ಅವನು ನಿನ್ನ ಸ್ವರೂಪವನ್ನು ಕಂಡು ಸಾಕಷ್ಟು ಧನವನ್ನು ಕೊಡುವನು ಎಂದು ಹೇಳುತ್ತಾಳೆ. ಆಗ ಮಗಳು ತಾಯಿಗೆ ಉತ್ತರ ಕೊಡುತ್ತಾಳೆ, ತಾಯಿಯೇ, ನನಗೆ ಯೋಗ್ಯ ಪುರುಷನಾರು ಎಂಬುದನ್ನು ನೀನು ತಿಳಿಯಲಾರೆ. ನನಗಿಂತ ಯಾವನು ರೂಪವಾನ ಪುರುಷನು ಇರುವನೋ ಅವನನ್ನೇ ನಾನು ವರಿಸುವೆನು. ಈ ಮೃತ್ಯುಲೋಕದ ಪುರುಷರೆಲ್ಲರೂ ನನಗೆ ಬಂಧುಗಳಂತೆ ಭಾಸವಾಗುತ್ತಾರೆ. ಆದ್ದರಿಂದ ಈ ವಿಷಯವನ್ನು ನನಗೆ ಹೇಳಬೇಡ ಎಂದು ಹೇಳುತ್ತಾಳೆ. ಇದಾದ ಕೆಲವು ದಿನಗಳ ಮೇಲೆ ಪಂಢರಿಯ ಮಹಾಯಾತ್ರೆಯು ಬಂದಿತ್ತು. ಸಂತರು ತಾಳ ನಿಶಾನೆಗಳನ್ನು ಹಿಡಿದು ವಿಠ್ಠಲ ನಾಮವನ್ನು ಗರ್ಜಿಸುತ್ತಾ ಅವಳ ಮನೆಯ ಮುಂದೆ ಹಾದು ಹೋಗುತ್ತಿದ್ದರು. ಕಾನಾಳು ಅವರನ್ನು ಕಂಡು ಅವರಿಗೆ ನಮಸ್ಕರಿಸಿ, ನೀವು ಎಲ್ಲಿಗೆ ಹೋಗುತ್ತೀರಿ ಎಂದು ಕೇಳಿದಳು. ಸಂತರು, ಹೇ ಬಾಲಕಿಯೇ, ನಾವು ಪಂಢರಪುರಕ್ಕೆ ಹೋಗುತ್ತೇವೆ. ನಾವು ಆತನ ಭಕ್ತರು. ವೈಕುಂಠವಾಸಿಯಾದ ದೇವನು ಪುಂಡಲಿಕನ ಭಕ್ತಿಗೆ ಮೆಚ್ಚಿ ಪಂಢರಪುರದಲ್ಲಿ ಇಟ್ಟಿಗೆ ಮೇಲೆ ನಿಂತಿರುವನು. ಅವನೇ ಪಾಂಡುರಂಗನು. ಅವನ ಮಹಿಮೆಯು ಅಪಾರವಾಗಿದೆ. ಅವನ ದರ್ಶನ ಹೊಂದಿ ನಾವು ಪುನೀತರಾಗಲು ಹೊರಟಿದ್ದೇವೆ ಎಂದು ಹೇಳಿದರು. ಅದನ್ನು ಕೇಳಿ ಕಾನಾಳು, ಸಂತ ಮಹಾಶಯರೇ, ನಾವು ಒಂದು ವೇಳೆ ಆ ದೇವನಿಗೆ ಶರಣು ಹೋದಾದರೆ ಅವನು ನನ್ನನ್ನು ಅಂಗೀಕರಿಸುವನೇ ಎಂದು ಕೇಳುತ್ತಾಳೆ. ಸಂತರು, ಓಹೋ, ನಿಶ್ಚಯವಾಗಿಯೂ ನಿನ್ನನ್ನು ಸ್ವೀಕರಿಸುವನು. ಅವನು ಪತಿತ ಪಾವನನು, ಜಾತಿ ಕೋತಿಗಳನ್ನು ಎಣಿಸುವುದಿಲ್ಲ. ಆತನು ದೀನದಯಾಳು ಆಗಿರುವನು. ಆ ದೇವನು ಭ್ರಷ್ಟನಾದ ಅಜಾಮೇಳನನ್ನು ಚೋಖಾಮೇಳನನ್ನು ಉದ್ಧರಿಸಿದನು ಎಂದು ಹೇಳಿದರು. ಕಾನಾಳು ಸಂತರು ಹೇಳಿದ ಎಲ್ಲ ಸಂಗತಿಯನ್ನು ತಾಯಿಗೆ ನಿವೇದಿಸಿ ಅವಳ ಅಪ್ಪಣೆ ಪಡೆದು ಕೈಯಲ್ಲಿ ವೀಣೆಯನ್ನು ತೆಗೆದುಕೊಂಡು ಹರಿಯ ಗುಣಗಾನವನ್ನು ವರ್ಣಿಸುತ್ತಾ ಯಾತ್ರಿಕರ ಜೊತೆಗೆ ಪಂಢರಪುರಕ್ಕೆ ಹೋಗುತ್ತಾಳೆ. ಮಹಾದ್ವಾರದಲ್ಲಿ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದಳು. ಆ ದೇವನನ್ನು ಕುರಿತು, ಶ್ರೀ ವಿಠ್ಠಲ, ನಿನ್ನ ಕೀರ್ತಿಯನ್ನು ಕೇಳಿ ಇಲ್ಲಿಗೆ ಧಾವಿಸಿ ಬಂದೆನು. ನಾನು ನಿನಗೆ ಶರಣು ಬಂದಿರುವೆನು. ನೀನು ಷಡ್ಗುಣೈಶ್ವರ್ಯ ಸಂಪನ್ನನಾಗಿರುವಿ. ದೀನ ಜನರನ್ನು ಉದ್ಧಾರ ಮಾಡಿದಿ. ನನ್ನನ್ನು ರಕ್ಷಿಸು ಎಂದು ಹೇಳಿದಳು. ಆಕೆಯು ಶ್ರೀಕೃಷ್ಣನ ಪಾದಗಳನ್ನು ವಂದಿಸಿ ಹರ್ಷವನ್ನು ತಾಳಿದಳು. ಕಾನೋಪಾತ್ರಳು ಮನಸ್ಸಿನಲ್ಲಿಯೇ ಹರಿರೂಪವನ್ನು ಕಂಡಳು. ಒಂದು ದಿನ ಬಿದರದ ಬಾದಶಾಹನಿಗೆ ಅವಳ ಸೌಂದರ್ಯದ ವರ್ಣನೆಯನ್ನು ಯಾರೋ ಒಬ್ಬರು ಹೇಳುತ್ತಾರೆ. ಆಗ ಕಾನೋಪಾತ್ರಳನ್ನು ಹಿಡಿದು ತರಲು ಸೇವಕರನ್ನು ಕಳಿಸಿದನು. ಅವರು ಪಂಢರಪುರಕ್ಕೆ ಬಂದರು. ಆಗ ಕಾನೋಪಾತ್ರಳು ಮಹಾದ್ವಾರದಲ್ಲಿ ನಿಂತು ಕೀರ್ತನೆಯನ್ನು ಮಾಡುತ್ತಿದ್ದಳು. ಅವರು ಅವಳಿಗೆ, ನೀನು ಸುಖ ಸಮಾಧಾನದಿಂದ ಬಾರದಿದ್ದರೆ ಬಾದಶಾಹನು ನಿನ್ನನ್ನು ಬಂಧಿಸಿ ತರಲು ಆಜ್ಞೆ ಮಾಡಿದ್ದಾನೆ ಎಂದು ಹೇಳುತ್ತಾರೆ. ಬಾದಶಾಹನ ಈ ಆಜ್ಞೆಯನ್ನು ಕೇಳಿ ಕಾನಾಳಿಗೆ ಚಿಂತೆಯಾಯಿತು. ಅವಳು ಅವರಿಗೆ, ನೀವು ಇಲ್ಲೇ ಕುಳಿತುಕೊಳ್ಳಿರಿ, ನಾನು ಒಳಗೆ ಹೋಗಿ ದೇವರ ದರ್ಶನ ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳುತ್ತಾಳೆ. ನಂತರ ಅವಳು ದೇವಾಲಯದ ಒಳಗೆ ಹೋಗಿ 2 ಕೈಗಳನ್ನು ಮುಗಿದು ಪ್ರಾರ್ಥನೆ ಮಾಡುತ್ತಾಳೆ. ದೇವ, ನಾನು ಈ ದೇಹವನ್ನು ನಿನಗೆ ಅರ್ಪಣೆ ಮಾಡಿರುವಾಗ ನನ್ನನ್ನು ಬಲಾತ್ಕಾರದಿಂದ ತೆಗೆದುಕೊಂಡು ಹೋಗುತ್ತಿರುವವರು. ಆದ್ದರಿಂದ ಈ ದೋಷವು ನಿನ್ನ ಪದರಿಗೆ ಬರುವುದು. ನನ್ನ ಮನಸ್ಸು ನಿನ್ನ ಸ್ವರೂಪದಲ್ಲಿ ಮಗ್ನವಾಗಿರುವಾಗ ಈ ದುರ್ಜನರು ನನ್ನನ್ನು ಸ್ಪರ್ಶ ಮಾಡಲು ಸಾಧು ಸಂತರು ನಿನ್ನನ್ನು ನೋಡಿ ನಗುವರು. ಇದರಿಂದ ನನಗೆ ಅಪಕೀರ್ತಿ ಬರುವುದು. ದೇವ, ನಾನು ನಿನ್ನವಳೆಂದು ಪೂರ್ಣ ನಂಬಿರುವೆನು. ಹೀಗೆ ಕಾನೋಪಾತ್ರಳು ಕರುಣಾಪರ ವಾಕ್ಯಗಳನ್ನು ಕೇಳಿ ವಿಠೋಬನ ಅಂತಃಕರಣವು ದ್ರವಿಸಿತು. ಕೂಡಲೇ ಆತನು ಆಕೆಯ ಪ್ರಾಣವನ್ನು ಆಕರ್ಷಿಸಿಕೊಂಡನು. ತನ್ನ ಸ್ವರೂಪದಲ್ಲಿ ಆಕೆಯನ್ನು ವಿಲೀನಗೊಳಿಸಿಕೊಂಡನು. ಆ ವೇಳೆಗೆ ಅನೇಕ ಸಂತರು ಪೂಜಾರಿಗಳು ಅಲ್ಲೇ ಇದ್ದು ನೋಡಿದರು. ಅವರು ಈ ದೃಶ್ಯವನ್ನು ಕಣ್ಣಾರೆ ಕಂಡು ಬೆಚ್ಚಿಬಿದ್ದರು. ಬಾದಶಾಹನ ಸೇವಕರು ಎಷ್ಟೋ ಹೊತ್ತಿನವರೆಗೆ ಕಾನಾಳ ಹಾದಿಯನ್ನು ಕಾಯುತ್ತಿದ್ದರು. ಅವಳು ಹೊರಗೆ ಬರಲೇ ಇಲ್ಲ. ಆಗ ಅವರು ಪೂಜಾರಿಯನ್ನು ಕೇಳಿದರು.
ಅವರು ಸರ್ವ ಸಂಗತಿಯನ್ನು ಹೇಳಿದರು. ಅವರ ಮಾತು ಸಿಪಾಯಿಗಳಿಗೆ ನಿಜವೆನಿಸಲಿಲ್ಲ. ಅವರು ಪೂಜಾರಿಗಳನ್ನು ಅವಳನ್ನು ಮುಚ್ಚಿಟ್ಟಿದ್ದೇನೆಂದು ಅವನನ್ನು ಎಳೆದುಕೊಂಡು ಬಿದರಕ್ಕೆ ಬಾದಶಾಹನ ಸನ್ನಿಧಿಗೆ ಹೋದರು. ಆಗ ಪೂಜಾರಿಗಳು ಬಾದಶಾಹನಿಗೆ ಅತಿ ನಮ್ರತೆಯಿಂದ ಪಂಢರೀನಾಥನ ಪ್ರಸಾದ ಮುಂದಿಟ್ಟು ತಾವು ಸ್ವತಃ ನೋಡಿದ್ದೆವು ಬಾದಶಾಹನಿಗೆ ಹೇಳಿದರು. ಪ್ರಸಾದದಲ್ಲಿ ತಪ್ಪಿ ಕೂದಲು ಬಂದಿತು. ಪೂಜಾರಿಗಳು ಇದು ದೇವರ ಕೂದಲವೆಂದು ಹೇಳಿದರು. ಬಾದಶಾಹನು ಸ್ವತಃ ಪಂಢರಪುರಕ್ಕೆ ಬಂದನು. ವಿಠೋಬನ ಮನೋಹರ ಮೂರ್ತಿಯ ದರ್ಶನ ಪಡೆದನು. ಬಾದಶಾಹನು ಆನಂದಿತನಾದನು. ಅವನ ಮನಸ್ಸಿನ ಸಂಶಯಗಳೆಲ್ಲ ಇಲ್ಲದಂತಾಯಿತು. ಅವನು ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಕಾನೋಪಾತ್ರಾಳ ದೇಹವನ್ನು ದಕ್ಷಿಣ ದ್ವಾರದಲ್ಲಿ ತೆಗೆದುಕೊಂಡು ಹೋಗಿ ಹುದುಗಿದರು. ಅಲ್ಲಿ ಅದರ ಸ್ಥಳದಲ್ಲಿ ತೆರಟಿ ವೃಕ್ಷವು ಬೆಳೆದು ನಿಂತಿತ್ತು. ಅದನ್ನು ಇಂದಿಗೂ ನೋಡಬಹುದು. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ.